ಇವತ್ತು ಏನು ಕಾಡ ಸಿದ್ದೇಶ್ವರ ಕನ್ನೇರಿ ಶ್ರೀಗಳು ಸ್ವಾಮಿಗಳು ಕಾಡ ಕನ್ನೇರಿ ಶ್ರೀಗಳೇನು ಇವತ್ತು ಬಸವ ತಾಲಿಮಾನಿಗಳಂತ ಏನು ಹೇಳಿಕೆ ಕೊಟ್ಟಿದ್ದಾರಾ, ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಇಂಥ ಹೇಳಿಕೆಗಳನ್ನು ತಾವು ಕೊಡೋದು ಮನಸ್ಥಿತಿ, ನಿಮ್ಮ ಮನಸ್ಥಿತಿ ಏನಿದೆ ಎಂಬುದು ಇಡೀ ಸಮಾಜಕ್ಕೆ ತಾವು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ತಾಲಿಬಾನ್ಗಳಂತ ಹೇಳೋಂಥ ಶಬ್ದಂಥ ವಿಷಯಗಳನ್ನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀರಿ, ಎದಕ್ಕೆ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಎಂಬುದು ನನಗೇನು ಗೊತ್ತಾಗ್ತಾ ಇಲ್ಲ. ಇದು ಒಂದು ದೇಶ, ಭಾರತ ದೇಶ ಸಂವಿಧಾನಾತ್ಮಕವಾದ ದೇಶ, ಅನೇಕದಲ್ಲಿ ಏಕತೆ ಕೂಡಿದಂಥ ದೇಶವಾಗಿದೆ. ಇಲ್ಲಿ ಎಲ್ಲ ಸಮಪಾಲು ಸಮಬಾಳು ಸಮ ಜೀವಿಗಳಾಗಿದೆ. ಇವತ್ತು ಯಾಕೆ ತಾವು ಲಿಂಗಾಯತರ ಮಠಾಧೀಶರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಈ ಒಂದು ಜೀನ್ಸ್ ಪ್ಯಾಂಟ್ ಹಾಕೋತಾರೆ ಮಠಾಧೀಶರು, ಬುರ್ಬೋಡ ಹಾಕೊಂಡು ಹೋಗ್ತಾರೆ ಅಂತಂದ್ರೆ ಎಲ್ಲಿದೆ ನಿಂಬಲ್ಲಿ? ಯಾವ ಮಠಾಧೀಶರು ಹಾಕೊಂಡು ಹೋಗಿದ್ದಾರೆ ತೋರಿಸ್ರಿ. ನಿಂಬಲ್ಲಿ ಏನಾದರೂ ಅಂತ ವಿಡಿಯೋಗಳು ಕ್ಲಿಪ್ಗಳಿದ್ರು ಬಿಡ್ರಿ, ಸಮಾಜಕ್ಕೆ ಖುನಾಗಲಿ ಅವ್ರದ್ದು ಭೀ. ಅದಕ್ಕೆ ಈ ರೀತಿಗಳನ್ನು ತಾವು ಅಂಥವು ನಿಮ್ಮ ಮನಸ್ಥಿತಿರ, ನಿಮ್ಮ ಮನಸ್ಸರ ವಿಚಾರ ಹೆಂಗೆ ಬಂತು ನಿಮ್ಗೆ? ಅದಕ್ಕೋಸ್ಕರ ನಾನು ಇದಕ್ಕೆ ತೀವ್ರವಾಗಿ ಖಂಡಿಸ್ತೀನಿ ಜಾಗತಿಕ ಲಿಂಗಾಯತ ವತಿಯಿಂದ. ಮತ್ತು ಮಾತೆತ್ತರ ತಾವು ಮಠಾಧೀಶರಿಗೆ ಗೊತ್ತಾ ಲಿಂಗಾಯತರು ಎಲ್ಲರ ಇದು ಮಾಂಸ ತಿಂತಾರ, ಸರಿ ಕುಡಿತಾರೆ, ಯಾವ ಮಠಾಧೀಶರು ಹೇಳಿದ್ದಾರೆ ಹೇಳ್ರಿ? ಇವತ್ತು ನಮ್ಮ ಬಸವ ತತ್ವದಲ್ಲಿ ಅಂಥದ್ದು ಎಂದೂ ಇಲ್ಲ. ಅವರು 12ನೇ ಶತಮಾನದಲ್ಲಿ ನಮ್ಮ ಧರ್ಮ ಅದು ಲಿಂಗಾಯತ ಧರ್ಮವಾಗಿದೆ. ಇವತ್ತು ಯಾರಾದರೂ ಲಿಂಗಾಯತರು ಅಂದ್ರೆ ಇವತ್ತು ಶಿವನ ಆರಾಧಕರಂತ ನಾವು ಹೇಳ್ತೀರಿ. ನಾವು ಅಪ್ಪ ಬಸವಣ್ಣ ಕೊಟ್ಟಿದಂಥ ಇಷ್ಟಲಿಂಗವನ್ನು 24 ತಾಸು ನಮ್ಮ ಎದೆಯ ಮೇಲೆ ಹಾಕಿಕೊಂಡು ಪೂಜೆ ಮಾಡೋಂಥ ಯಾರಾದರೂ ಇದ್ದಾರಂದ್ರೆ ಅದು ಲಿಂಗಾಯತರು ಇದ್ದಾರೆ ಹೊರತು ಮತ್ತೆ ಯಾರು ಇಲ್ಲ ಅಂತ ನಾನು ಹೆಮ್ಮೆಯಾಗಿ ಹೇಳ್ತೀನಿ. ಇವತ್ತು 24 ತಾಸು ನಮ್ಮ ಎದೆ ಮೇಲೆ ಇಟ್ಟು ಶಿವನ ದಿನನಿತ್ಯ ಪೂಜೆ ಮಾಡೋಂಥ ಯಾರಾದರೂ ಇದ್ದಾರೆ, ನಾವಿದ್ದೇವೆ, ಲಿಂಗಾಯತರು ಇದ್ದೇವೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನು ತೀವ್ರವಾಗಿ ಕಾಡು ಸಿದ್ದೇಶ್ವರ ಸ್ವಾಮಿಗಳನ್ನು ನಾನು ಇವತ್ತು ವಿರೋಧಿಸುತ್ತೇನೆ. ತಾವು ಒಳ್ಳೆಯ ಬಸವಣ್ಣವರು ತಮಗೆ ಒಳ್ಳೆಯ ಸದ್ಭಾವನೆ ಸದ್ಬುದ್ಧಿ ಕೊಡಲಿ ಅಂತೇಳಿ ನನ್ನಿಂದ ಕಳಕಳಿಯ ಮನವಿಯಾಗಿದೆ.